ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, NPSನಿಂದ OPS ಯಾವಾಗ ಜಾರಿ ಆಗುತ್ತೆ ಅಂತ ಕೇಳಿದ್ರೆ CS ಷಡಾಕ್ಷರಿ ಅವರು ಹೇಳಿರೋ ಮಾತಂತೂ ಮೈ ರೋಮಾಂಚನಗೊಳ್ಳುತ್ತೆ. ನೋಡಿ, ಯಾರು ಏನೇ ಹೇಳಿದ್ರು ಕಿವಿ ಕೊಡಬೇಡಿ, ಎಲ್ಲಿಗೂ ಕೂಡ ಹೋಗಬೇಡಿ. NPSನಿಂದ OPS ಜಾರಿ ಮಾಡುವ ಜವಾಬ್ದಾರಿ ನಂದು ಅಂತ ಹೇಳಿದರೆ ಅವ್ರ ಬಾಯಲ್ಲೇ ಕೇಳ್ಕೊಂಬರೋಣ ಬನ್ನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. NPS ಬಗ್ಗೆ ಕೂಡ ಮಾತನಾಡಿದ್ರು. ಈಗಾಗಲೇ ಕಮಿಟಿ ಫೈನಲ್ ಮೀಟಿಂಗ್ ಒಂದು ಡ್ಯೂ ಇದೆ, ಅದು ಇನ್ನೊಂದು ಮಂತ್ ಆಗ್ಬೋದು ಅಂತ ಅನ್ಕೊಂಡಿದ್ದೇವೆ. ಆ ರಿಪೋರ್ಟ್ ಬಂದ ಮೇಲೆ ಅದು ಕೂಡ ಇಂಪ್ಲಿಮೆಂಟ್ ಮಾಡುವಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ವಿಶ್ವಾಸ ಇಡಿ, ಯಾರು ಕರೀತಾರೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗಬೇಡಿ. ಸರ್ಕಾರಿ ನೌಕರರ ಸಂಘ 100ಕ್ಕೆ 100 ಇವತ್ತಿನ ಸರ್ಕಾರದ ಮೂಲಕ ಒತ್ತಡವನ್ನು ಹಾಕಿ NPS OPS ಮಾಡಿಸುವ ಕೆಲಸವನ್ನ ನಾವು ಮಾಡ್ತೇವೆ. ನಾವು NPS ಇಂದ UPSಗೆ ರೆಡಿ ಇಲ್ಲ, OPS ಆಗಲೇಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ದಿಟ್ಟ ನಿಲುವು ನಮ್ಮ ಸಂಘಟನೆದಾಗಿದೆ. ಆಮೇಲೆ 2026-27ಕ್ಕೆ ಮತ್ತೆ ಸೆಂಟ್ರಲ್ ಪೇ ಕಮಿಷನ್ ಬರುವಂತ ಎಲ್ಲ ಮುನ್ಸೂಚನೆಗಳು ನಮಗಿದೆ. ಈಗಾಗಲೇ ಪೇ ಕಮಿಷನ್ ಸೆಕೆಂಡ್ ರಿಪೋರ್ಟ್ ರೆಡಿಯಾಗಿ ರಿಪೋರ್ಟನ್ನು ಜೋರಾಗಿ ಹೊಡಿಬೇಕು, ಚಪ್ಪಾಳೆ ಸಾಕಾಗೋದಿಲ್ಲ ಅದು. ಈಗಾಗಲೇ 7th ಪೇನಲ್ಲಿ 25,000 ಜಾಸ್ತಿ ಆಗಿದೆ, 50-75 ಸಾವಿರದವರೆಗೆ ಜಾಸ್ತಿ ಆಗಿದೆ ಕ್ಯಾಡರ್ ವೈಸ್. ಈಗ ಸೆಂಟ್ರಲ್ ಪೇ ಕಮಿಷನ್ 27 ರಾಜ್ಯದಲ್ಲಿ ಸೆಕ್ಷನ್ ಇದೆ. ನಾನು ಈ ಸಲ ತೀರ್ಮಾನ ಮಾಡಿದ್ದೇವೆ, 2026-27ರಲ್ಲಿ ಕೇಂದ್ರ ಸರ್ಕಾರಿ ನೌಕರ ವೇತನ ಪರಿಷ್ಕರಣೆ ಆಗ್ತಿದೆ. ಅದಾದ್ಮೇಲೆ ನಮ್ಮಲ್ಲೂ ಆಗಬೇಕು ಅಂತ ಹೇಳಿ 7th ಪೇ ಕಮಿಷನ್ ಡಾಕ್ಟರ್ ಸುಧಾಕರ್ ಅವರು ಪೇ ಕಮಿಷನ್ ಚೇರ್ಮನ್ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಪೇ ರಿವೈಸ್ ಮಾಡಿದಾಗ ಕರ್ನಾಟಕದಲ್ಲೂ ಕೂಡ ಕೇಂದ್ರ ಮಾದರಿಯ ವೇತನವನ್ನು ನೀಡಬೇಕು ಅನ್ನೋದನ್ನ ಶಿಫಾರಸನ್ನ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅರ್ಧ ಕೆಲಸ ಮುಗಿದಿದೆ. ಮತ್ತೆ ಸರ್ಕಾರದ ಮನವೊಲಿಸಿ ಇನ್ನೊಂದು ವರ್ಷ, 1.5 ವರ್ಷ, 2 ವರ್ಷದಲ್ಲಿ ನಿಮಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸಿದ್ರೆ ಮತ್ತೆ 25,000 ಸಂಬಳ ಜಾಸ್ತಿ ಆಗ್ತದೆ. ಅವ್ರಿಗೆ 5% DA ಕೊಟ್ರೆ ನಮಗೆ 5 ಕೊಡುತ್ತೆ. ಒಂದು ಪೇ ಕಮಿಷನ್ 8, 10, 12% DAಗಳನ್ನ ಕಳ್ಕೊಳ್ತಿದೀವಿ. ಈಕ್ವಲ್ DA ಸಿಗುತ್ತೆ, ಈಕ್ವಲ್ HRA ಸಿಗುತ್ತೆ, ಅದರ ಬೆನಿಫಿಟ್ ಸಿಗುತ್ತೆ. ಬಹಳ ವರ್ಷಗಳ ಕನಸು ಈಡೇರಿದಂತಾಗುತ್ತೆ. ಅದು ನಮ್ಮ ಬಹುಮುಖ್ಯವಾಗಿರುವಂತ ಬೇಡಿಕೆ ಅನ್ನುವಂಥದ್ದನ್ನ ಹೇಳ್ತಾ 100ಕ್ಕೆ 100 ಇನ್ನೊಂದು 2 ವರ್ಷದೊಳಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸುವಂತ ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನೋದನ್ನ ತೀರ್ಮಾನವನ್ನ ಇವತ್ತಿನ ವೇದಿಕೆಯಲ್ಲಿ ಮಾಡ್ಲಿಕ್ಕೆ ನಾನು ಬಯಸ್ತೇನೆ. ಇಷ್ಟು ಡಿಮ್ಯಾಂಡ್ ಆದ್ಮೇಲೆ ಇನ್ನ ಸಣ್ಣ ಪುಟ್ಟ ವಿಚಾರಗಳಿದೆ. ಆ ಎಲ್ಲ ವಿಚಾರಗಳ ಬಗ್ಗೆ ಶಿಕ್ಷಕರಿರ್ಬೋದು, ರೆವಿನ್ಯೂ ಇರ್ಬೋದು, ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ LBA ಬಗ್ಗೆ ಇರ್ಬೋದು, ಅದೆಲ್ಲ ಸಂಕನೂರ್ ಸರ್ ನೋಡ್ಕೊಳ್ತಾರೆ ಶಿಕ್ಷಕರ ಬಗ್ಗೆ. ಯಾಕಂದ್ರೆ ಎಲ್ಲದನ್ನು ನಾವೇ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಅವ್ರು ಕೂಡ ಲೀಡರ್ ಇದ್ದಾರೆ. ಸೊ ಖಂಡಿತ ಹಂತವಾಗಿ ನಿಮ್ಮ ವಿಚಾರಗಳನ್ನ ವಿಧಾನಸಭೆ ಪರಿಷತ್ತಿನ ಅಧಿವೇಶನದಲ್ಲಿ ಗಮನ ಸೆಳೆಯುವಂತ ಪ್ರಾಮಾಣಿಕ ಕೆಲಸವನ್ನು ಕೂಡ ಸಂಕನೂರ್ ಸರ್ ಅವರು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮದಲ್ಲೂ ಕೂಡ ಕ್ರಿಯಾಶೀಲವಾಗಿ ಸಕ್ರಿಯವಾಗಿ ಕೂಡ ಭಾಗವಹಿಸ್ತಾ ಇದ್ದಾರೆ. NPS ಬಗ್ಗೆ ಕೂಡ ಮಾತನಾಡಿದ್ರು. ಈಗಾಗಲೇ ಕಮಿಟಿ ಫೈನಲ್ ಮೀಟಿಂಗ್ ಒಂದು ಡ್ಯೂ ಇದೆ, ಅದು ಇನ್ನೊಂದು ಮಂತ್ ಆಗ್ಬೋದು ಅಂತ ಅನ್ಕೊಂಡಿದ್ದೇವೆ. ಆ ರಿಪೋರ್ಟ್ ಬಂದ ಮೇಲೆ ಅದು ಕೂಡ ಇಂಪ್ಲಿಮೆಂಟ್ ಮಾಡುವಂತ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ವಿಶ್ವಾಸ ಇಡಿ, ಯಾರು ಕರೀತಾರೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗಬೇಡಿ. ಸರ್ಕಾರಿ ನೌಕರರ ಸಂಘ 100ಕ್ಕೆ 100 ಇವತ್ತಿನ ಸರ್ಕಾರದ ಮೂಲಕ ಒತ್ತಡವನ್ನು ಹಾಕಿ NPS OPS ಮಾಡಿಸುವ ಕೆಲಸವನ್ನ ನಾವು ಮಾಡ್ತೇವೆ. ನಾವು NPS ಇಂದ UPSಗೆ ರೆಡಿ ಇಲ್ಲ, OPS ಆಗಲೇಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ದಿಟ್ಟ ನಿಲುವು ನಮ್ಮ ಸಂಘಟನೆದಾಗಿದೆ. ಆಮೇಲೆ 2026-27ಕ್ಕೆ ಮತ್ತೆ ಸೆಂಟ್ರಲ್ ಪೇ ಕಮಿಷನ್ ಬರುವಂತ ಎಲ್ಲ ಮುನ್ಸೂಚನೆಗಳು ನಮಗಿದೆ. ಈಗಾಗಲೇ ಪೇ ಕಮಿಷನ್ ಸೆಕೆಂಡ್ ರಿಪೋರ್ಟ್ ರೆಡಿಯಾಗಿ ರಿಪೋರ್ಟನ್ನು ಜೋರಾಗಿ ಹೊಡಿಬೇಕು, ಚಪ್ಪಾಳೆ ಸಾಕಾಗೋದಿಲ್ಲ ಅದು. ಈಗಾಗಲೇ 7th ಪೇನಲ್ಲಿ 25,000 ಜಾಸ್ತಿ ಆಗಿದೆ, 50-75 ಸಾವಿರದವರೆಗೆ ಜಾಸ್ತಿ ಆಗಿದೆ ಕ್ಯಾಡರ್ ವೈಸ್. ಈಗ ಸೆಂಟ್ರಲ್ ಪೇ ಕಮಿಷನ್ 27 ರಾಜ್ಯದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಇದೆ. ನಾನು ಈ ಸಲ ತೀರ್ಮಾನ ಮಾಡಿದ್ದೇವೆ, 2026-27ರಲ್ಲಿ ಕೇಂದ್ರ ಸರ್ಕಾರಿ ನೌಕರ ವೇತನ ಪರಿಷ್ಕರಣೆ ಆಗ್ತಿದೆ. ಅದಾದ್ಮೇಲೆ ನಮ್ಮಲ್ಲೂ ಆಗಬೇಕು ಅಂತ ಹೇಳಿ 7th ಪೇ ಕಮಿಷನ್ ಡಾಕ್ಟರ್ ಸುಧಾಕರ್ ಅವರು ಪೇ ಕಮಿಷನ್ ಚೇರ್ಮನ್ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಪೇ ರಿವೈಸ್ ಮಾಡಿದಾಗ ಕರ್ನಾಟಕದಲ್ಲೂ ಕೂಡ ಕೇಂದ್ರ ಮಾದರಿಯ ವೇತನವನ್ನು ನೀಡಬೇಕು ಅನ್ನೋದನ್ನ ಶಿಫಾರಸನ್ನ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅರ್ಧ ಕೆಲಸ ಮುಗಿದಿದೆ. ಮತ್ತೆ ಸರ್ಕಾರದ ಮನವೊಲಿಸಿ ಇನ್ನೊಂದು ವರ್ಷ, 1.5 ವರ್ಷ, 2 ವರ್ಷದಲ್ಲಿ ನಿಮಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸಿದ್ರೆ ಮತ್ತೆ 25,000 ಸಂಬಳ ಜಾಸ್ತಿ ಆಗ್ತದೆ. ಅವ್ರಿಗೆ 5% DA ಕೊಟ್ರೆ ನಮಗೆ 5 ಕೊಡುತ್ತೆ. ಒಂದು ಪೇ ಕಮಿಷನ್ 8, 10, 12% DAಗಳನ್ನ ಕಳ್ಕೊಳ್ತಿದೀವಿ. ಈಕ್ವಲ್ DA ಸಿಗುತ್ತೆ, ಈಕ್ವಲ್ HRA ಸಿಗುತ್ತೆ, ಅದರ ಬೆನಿಫಿಟ್ ಸಿಗುತ್ತೆ. ಬಹಳ ವರ್ಷಗಳ ಕನಸು ಈಡೇರಿದಂತಾಗುತ್ತೆ. ಅದು ನಮ್ಮ ಬಹುಮುಖ್ಯವಾಗಿರುವಂತ ಬೇಡಿಕೆ ಅನ್ನುವಂಥದ್ದನ್ನ ಹೇಳ್ತಾ 100ಕ್ಕೆ 100 ಇನ್ನೊಂದು 2 ವರ್ಷದೊಳಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸುವಂತ ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನೋದನ್ನ ತೀರ್ಮಾನವನ್ನ ಇವತ್ತಿನ ವೇದಿಕೆಯಲ್ಲಿ ಮಾಡ್ಲಿಕ್ಕೆ ನಾನು ಬಯಸ್ತೇನೆ.